ಗಂಟೆಯಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ. ಸುಮಾರು ಇನ್ನೂ ಒಂದು 18ರಿಂದ 20 ಜನ ನೋಡಿದರು. ಒಂದು 10 ನಿಮಿಷದಲ್ಲಿ ವಿಡಿಯೋ ಡಿಲೀಟ್ ಮಾಡಿರಿ ಅಂತ ಮೇಲಿಂದ ಮೇಲೆ ಬರ್ತಾನೆ ಇತ್ತು. ನನಗೆ ಇವಳು ಇಷ್ಟು ದಿವಸ ವಿಡಿಯೋ ಮಾಡ್ತೀರಾ, ಯಾಕೆ ವಿಡಿಯೋ ಮಾಡ್ತಾ ಇರಲಿಲ್ಲ, ಇನ್ನು ಮುಂದೆ ವಿಡಿಯೋ ಮಾಡ್ತೀನಾ ಬಿಡ್ತೀನ. ಹಾಯ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೋಗಿದ್ಲಿ ಇವಳು ಇಷ್ಟು ದಿವಸ ವಿಡಿಯೋ ಮಾಡ್ತೀರಾ, ಯಾಕೆ ವಿಡಿಯೋ ಮಾಡ್ತಾ ಇರಲಿಲ್ಲ, ಇನ್ನು ಮುಂದೆ ವಿಡಿಯೋ ಮಾಡ್ತೀನಾ ಬಿಡ್ತೀನ. ವಿಡಿಯೋ ಫುಲ್ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾಕೆ ವಿಡಿಯೋ ಮಾಡ್ತಾ ಇರಲಿಲ್ಲ ಅನ್ನೋದು ಕೂಡ ಹೇಳ್ತೀನಿ. ಏನಾಗಿತ್ತು ಪ್ರಾಬ್ಲಮ್ಮು, 1 ವಾರ ಆಯ್ತಲ್ಲ ವಿಡಿಯೋನ ಅಪ್ಲೋಡ್ ಮಾಡಿ. ನಾನು ಯಾಕೆ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಕೂಡ ಒಂದಿಷ್ಟು ವಿಚಾರಗಳನ್ನ ಹೇಳ್ತೀನಿ ಇದರಲ್ಲಿ. ಖಂಡಿತವಾಗ್ಲೂ ಇನ್ನು ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೀಗೂ ಆಗುತ್ತಾ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಏನಾಯಿತು ಅನ್ನೋದನ್ನ ಪೂರ್ತಿಯಾಗಿ ಹೇಳ್ತೀನಿ. ಸೊ ವಿಡಿಯೋನ ಸ್ಟಾಪ್ ಮಾಡಿದೆ. 1 ವಾರದ ಸಮೇತ ಪೂರ್ತಿಯಾಗಿ ನಾನು ಮಂಡೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಒಂದು 7 ಗಂಟೆಯಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ. ಸುಮಾರು ಇನ್ನೂ ಒಂದು 18ರಿಂದ 20 ಜನ ನೋಡಿದರು. ಒಂದು 10 ನಿಮಿಷದಲ್ಲಿ ವಿಡಿಯೋ ಡಿಲೀಟ್ ಮಾಡಿರಿ ಅಂತ ಮೇಲಿಂದ ಮೇಲೆ ಬರ್ತಾನೆ ಇತ್ತು. ನನಗೆ ಅಂಥ ವಿಡಿಯೋ ಏನಪ್ಪ ಹಾಕಿದ್ದೆ ನಾನು ಅಂತ ಫುಲ್ಲು ಭಯ ಆಗೋಯ್ತು ನನಗೆ. ಏನು ಹಾಕಿದ್ದೆ ಅಂತ ವಿಡಿಯೋ ಅಂತ ನಾನು ತುಂಬ ಹೆದರು ಬಿಟ್ಟಿದ್ದೆ. ನಾನಂತೂ ಏನು ಹಾಕಿದ್ದೀನಿ ಅಂತ. ಆಮೇಲೆ ಪೂರ್ತಿಯಾಗಿ ನೋಡ್ತಾ ಬರ್ತಾನೆ ಇತ್ತು. ನಾನು ಹೊರಗಡೆ ಇದ್ದೆ, ಹೊರಗಡೆ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ. ಹಂಗಾಗಿ ಒಂದು 4ರಿಂದ 5 ಇದು ಮೆಸೇಜ್ಗಳು ಬರ್ತಾ ಇತ್ತು ಯೂಟ್ಯೂಬ್ ಕಡೆಯಿಂದ. ವಿಡಿಯೋ ಡಿಲೀಟ್ ಮಾಡಬೇಕು, ಇಲ್ಲಾಂದರೆ ನಿಮಗೆ ಆ್ಯಕ್ಷನ್ ತಗೋತೀವಿ, ಹಾಗೆ ಹಿಂಗೆ ಅಂತ. ಸೊ ಇದನ್ನು ಯಾವ ವಿಡಿಯೋ ಹಾಕಿದ್ದೆ ಅಂತ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ, ನಿಮಗೆ ಕೂಡ ಯೂಸ್ ಆದರೆ ನೀವು ಕೂಡ ಅದನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅವತ್ತು ಏನಿಲ್ಲ, ಮಗಳದು ಸಂಡೇ ಮತ್ತು ಸ್ಯಾಟರ್ಡೇದು ಸಂಡೇದು ಮತ್ತು ಮಂಡೇದು ಸ್ವಲ್ಪ ವಿಡಿಯೋ ಇತ್ತು. ಒಂದು 9 ನಿಮಿಷದ ವಿಡಿಯೋ. ಅದರಲ್ಲಿ ಏನಿಲ್ಲ, ಮಕ್ಕಳು ಸ್ವಲ್ಪ ನನ್ನ ಮಗಳು, ದೊಡ್ಡ ಮಗಳು ಮತ್ತು ನಮ್ಮ ಪಾಪು ಅಕ್ಕ ತಮ್ಮ ಇಬ್ಬರೂ ಸ್ವಲ್ಪ ಆಟ ಆಡೋ ಅಂಥ ವಿಡಿಯೋ ಇತ್ತು ಅದರಲ್ಲಿ. ಸೊ ಇವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಆ ವಿಡಿಯೋನ ಹಾಕಬಾರ್ದು ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ ಅದರಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂತಲೇ ಗೊತ್ತಿಲ್ಲ. ಅದನ್ನು ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಬಂತು. ಇದನ್ನು ವಿಡಿಯೋ ಹಾಕೋ ಹಾಗೆ ಇಲ್ಲ, ನೀವು ಗೈಡ್ಲೈನ್ಸ್ನ ಮೀರ್ತಾ ಇದ್ದೀರಾ ನೀವು ಅಂತ. ಬಟ್ ಅದರಲ್ಲಿ ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ಆ ವಿಡಿಯೋದಲ್ಲಿ ಏನೂ ಇರಲಿಲ್ಲ. ಮಕ್ಕಳದು ವಿಡಿಯೋ, ಹಾಗೆ ನಾನು ಮಾತಾಡಿರೋ ವಿಡಿಯೋ ಅಷ್ಟೇ ಇದ್ದಿದ್ದು. ಅದಕ್ಕೇ ಆ ಥರ ವಿಡಿಯೋ ಬಂತು. ಹಾಗೆ ವಿಡಿಯೋ ಇಮ್ಮಿಡಿಯೇಟು ನೀವು ಡಿಲೀಟ್ ಮಾಡಲೇಬೇಕು ಅಂತ ಕೂಡ ಅದರಲ್ಲಿ ಬಂತು. ಸೊ ನಾನೇನು ಮಾಡಿದೆ, ಸ್ವಲ್ಪ ಎಲ್ಲ ಅದ್ರ ಬಗ್ಗೆ ಏನು ಇದೆ ಎತ್ತಾ ಅಂತ ಎಲ್ಲ ತಿಳ್ಕೊಂಡೆ. ಅದರಲ್ಲಿ ಒಂದು ಹುಡುಗಿ ಕ್ಲೋಸ್ ಆಗಿ ಮಾತಾಡೋದಾಗಲಿ ಈ ಥರ ಇರಬಾರ್ದು ಅನ್ನೋದು ಅದು ನೋಡಿದೆ. ಕ್ಲೋಸ್ ಆಗಿ ಇವ್ರಿಗೆ ಏನಪ್ಪ ಅಂದರೆ ಫ್ಯಾಮಿಲಿ ಬಗ್ಗೆ, ಒಂದು ಯೂಟ್ಯೂಬ್ಗೆ ಒಂದು ಫ್ಯಾಮಿಲಿ, ಅಕ್ಕ ತಮ್ಮ, ಈ ತಾಯಿ ಮಗ, ಇದೆಲ್ಲ ಮೋಸ್ಟ್ಲಿ ಯೂಟ್ಯೂಬ್ಗೆ ಗೊತ್ತಾಗೋ ಆಗಿಲ್ಲ ಅಂದ್ಕೊಂಡಿದ್ದೀನಿ. ಇವಕ್ಕೆ ಸಂಬಂಧಗಳಿಗೆ ಬೆಲೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದು
ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಬಂತು. ಒಂದು ಸ್ಟ್ರೈಕು ಬಂದೇ ಬಿಡ್ತು ಜೀವನದಲ್ಲಿ, ನನಗೆ ಒಂದು ಸ್ಟ್ರೈಕ್ ಬಂದೇ ಬಿಡ್ತು. ಸೊ ನಾನೇನು ಮಾಡಿದೆ, ಎಲ್ಲೋ ಹೋಗಿದ್ದೆ, ಬಂದು ಮನೆಯಲ್ಲಿ ನೀಟಾಗೆಲ್ಲ ಚೆಕ್ ಮಾಡಿ ಅದು ಏನಕ್ಕೆ ಬಂದಿದೆ, ಏನು ಎತ್ತ ಯಾಕೆ ಅಂದ್ಬಿಟ್ಟು ಕೂಡ ಅದನ್ನು ನೀಟಾಗಿ ಓದ್ಕೊಂಡು ಓದಿದ್ದಾದಮೇಲೆ ಅದನ್ನು ನಾನೇನು ಮಾಡಿದೆ, ಡಿಲೀಟ್ ಮಾಡೇ ಬಿಟ್ಟೆ, ವಿಡಿಯೋನ ಡಿಲೀಟ್ ಮಾಡಿದೆ. ಅವ್ರು ಹೇಳಿದ್ರು, ನೀವು ಇದು ಫಸ್ಟ್ ಸ್ಟ್ರೈಕ್ನ ತೊಗೊಂಡಿದ್ದೀರಾ, ಈ ಫಸ್ಟ್ ಸ್ಟ್ರೈಕ್ ಏನಿದೆ ನಿಮಗೆ ಒಂದು 90 ದಿವಸ ತನಕ ಇರುತ್ತೆ. 90 ದಿವಸ ಆದಮೇಲೆ ರಿಮೂವ್ ಆಗುತ್ತೆ. ಹಾಗೆ ಈ ಸ್ಟ್ರೈಕು ಪದೇ ಪದೇ ಅಂದರೆ 3 ಸತಿ ಬಂತು ಅಂತ ಅಂದರೆ ಬ್ಯಾಕ್ ಟು ಬ್ಯಾಕ್ ಬಂತು ಅಂತ ಅಂದರೆ 90 ಡೇಸ್ ಒಳಗಡೆ ನಿಮ್ಮದು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು ಸ್ಟ್ರೈಕು ಅಂತ ಅಂದರೆ ಚಾನಲ್ಲು ಹೊಗೆ ಅಂತ ಹೇಳಿದ್ರು. ನಾನು ಅಂದ್ಕೊಂಡೆ ಈ ಚಾನಲ್ ಬಿಟ್ಟು ಬೇರೆ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಬಿಡ್ಲಾ ಅಂತ ಅಂದ್ಕೊಂಡೆ. ಅಷ್ಟು ಬೇಜಾರಾಗೋಯ್ತು ನನಗೆ. ಅದರಲ್ಲಿ ಹಾಕಬಾರ್ದಂಥದ್ದು ಏನೂ ಹಾಕೇ ಇರಲಿಲ್ಲ, ನಾನು ಹೇಳಬಾರ್ದಂಥದ್ದು ಏನೂ ಹೇಳಿಲ್ಲ. ಅಕ್ಕ ತಮ್ಮ ಮಾತಾಡಿರೋದು, ನನ್ನ ಮಗಳು ಮಾತಾಡಿರೋದು. ಸೊ ಇದರಲ್ಲಿ ಮೆಟ್ರೋದಲ್ಲಿ ಟಾಟಾ ಬಾಯ್ ಬಾಯ್ ಮಾಡ್ತಾ ಇದ್ದಿದ್ದು ಇಷ್ಟು ವಿಡಿಯೋ ಇತ್ತು. ಮೆಟ್ರೋ ಸ್ಟೇಷನಲ್ಲಿ ಅಷ್ಟನ್ನ ವಿಡಿಯೋ ಮಾಡ್ಕೊಂಡಿದ್ದೆ. ಅಕ್ಕ ತಮ್ಮ ಅಂದಮೇಲೆ ಒಂದು ಏಜ್ ಆಗಿರ್ಬೋದು, ಈ ಥರ ಎಲ್ಲ ಯೂಟ್ಯೂಬ್ಗೆ ಅವೆಲ್ಲ ಗೊತ್ತಾಗಲ್ಲ ಅಂತ ಅಂದ್ಕೊತೀನಿ. ಅವೆಲ್ಲ ಸ್ವಲ್ಪ ನೋಡಿದಿದ್ರೆ ಸ್ವಲ್ಪ ಅರ್ಥ ಆಗಿರೋದೇನೋ. ಬಟ್ ಅದರಲ್ಲಿ ಏನು ತಪ್ಪು ಕಾಣಿಸ್ತೋ ಏನೋ ಗೊತ್ತಿಲ್ಲ, ನನಗೂ ಕೂಡ 1 ವಾರ ಸ್ಟ್ರೈಕ್ ಬಂದೇ ಬಿಡ್ತು. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಾನು ಕೂಡ 1 ವಾರದಿಂದ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಲೇ ಇಲ್ಲ ನಾನು. ಯಾಕೆ ಅಂತ ಕೇಳಿದ್ರೆ ರೀಸನ್ ಇಷ್ಟೇ, ವಿಡಿಯೋ ಮಾಡೋವಾಗ ಅಕ್ಕನೇ ಆಗಲಿ ತಮ್ಮನೇ ಆಗಲಿ ಒಂದು ಪಬ್ಲಿಕ್ಕಲ್ಲಿ ಮಾತಾಡೋದಾಗಿರ್ಬೋದು, ಈ ಥರ ಎಲ್ಲ ವಿಡಿಯೋ ಹಾಕಿದ್ರೆ ಇದು ತಪ್ಪಾಗುತ್ತಾ ಅನ್ನೋದು ನನಗೆ ಆವಾಗಲೇ ಗೊತ್ತಾಗಿದ್ದು. ಎಷ್ಟೋ ಜನ ಹಾಕಿರ್ತಾರೆ ಈ ಥರ ವಿಡಿಯೋಗಳು. ಇವಾಗ ವರುಣ್ ಆರಾಧ್ಯನೇ ಇರ್ಬೋದು, ಅವರ ಅಕ್ಕನ ಜೊತೆ ಎಲ್ಲ, ಅಕ್ಕನ ಪಾಪು ಜೊತೆ ಎಲ್ಲ ಹಂಗಿರ್ತಾರೆ ಹಿಂಗಿರ್ತಾರೆ. ಆಮೇಲೆ ಕೆಲವರೆಲ್ಲ ಅಕ್ಕ ತಮ್ಮಂದು ಹೇಳಬೇಕು ಅಂತಂದ್ರೆ ಈಗ ಎಷ್ಟು ಜನ ಇರ್ತಾರೆ, ಅವರೆಲ್ಲ ಎಷ್ಟು ಕಾಮಿಡಿಯಾಗಿ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಸೊ ಇದರಲ್ಲಿ ನನಗೆ ಯಾವುದು ತಪ್ಪು ಯಾವುದು ಸರಿ ಅಂತಲೂ ಗೊತ್ತಾಗಲಿಲ್ಲ ನನಗೆ. ಯೂಟ್ಯೂಬ್ ಸವಾಸನೆ ಸಾಕಪ್ಪ ಅಂತ ಅನಿಸ್ಬಿಡ್ತು ನನಗೆ. ಮೇಲಿಂದ ಮೇಲೆ ಪ್ರೆಷರ್ ಕೊಡ್ತಾನೇ ಇದ್ದರು, ಬರ್ತಾನೆ ಇತ್ತು. ನಾನು ಹೊರಗಡೆ ಇದ್ರೂ ನನಗೆ ಅದ್ರ ಬಗ್ಗೆನೇ ಟೆನ್ಷನ್ ಆಗೋಯಿತು. ನನಗೆ ಏನಪ್ಪ ಇದು ಈ ಥರ ಯಾವ ತಪ್ಪು ಮಾಡಲಿಲ್ಲ ಅಂತ ಅಂದ್ರೂ ಈ ಥರ ಶಿಕ್ಷೆ ಕೊಡ್ತಾವ್ರಲ್ಲಪ್ಪ ಇವರು ಅಂತ ಅನ್ನಿಸ್ತು. ಸೊ ಇವ್ರಿಗೂ ನಮ್ಮ ಕಂಡ್ರೆ ಮೈಯೆಲ್ಲ ಪರ್ಚ್ಕೊಳಂಗೆ ಆಗ್ತಾಯಿತ್ತಾ ಅಂತ ಅನಿಸ್ಬಿಡ್ತು ನನಗೆ. ಸೊ ನಾನೇನು ಮಾಡಿದೆ, ಆ ವಿಡಿಯೋನ ಡಿಲೀಟ್ ಮಾಡಿದೆ. ಇನ್ನು ಮುಂದೆ ಅಕಸ್ಮಾತ್ ಏನಾದರೂ ಯೂಟ್ಯೂಬ್ ಮಾಡೋರು, ಅಕ್ಕ ತಮ್ಮ ಇರೋರು, ಅಮ್ಮ ಮಗ ಇರೋರು ಈ ಥರ ವೀಡಿಯೋಗಳ್ನ ನೋಡ್ಕೊಂಡು ಮಾಡಿ. ಅವ್ರಿಗವೆಲ್ಲ ಅಮ್ಮ ಮಗ ಅನ್ನೋದು ಗೊತ್ತಾಗಲ್ಲ, ಏನೋ ಅಕ್ಕ ತಮ್ಮ ಅನ್ನೋದು ಗೊತ್ತಾಗಲ್ಲ ಇವ್ರಿಗೆಲ್ಲ. ಇದೆಲ್ಲ ಗೈಡ್ಲೈನ್ಸ್ ಇರುತ್ತಂತೆ, ಇವೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕಂತೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಮಾಡಿ. ನನಗೂ ಕೂಡ ತುಂಬ ಅಂದರೆ ತುಂಬಾ ಬೇಜಾರಾಗೋಯ್ತು ನನಗೆ. 1 ವಾರದಿಂದ ನನಗೆ ಹೇಳಬೇಕು ಅಂದರೆ ಎಷ್ಟು ವೀಡಿಯೋ ಮಾಡಬೇಕು. YT ಸ್ಟುಡಿಯೋಗೆ ಹೋಗ್ತೀನಿ, ಅಯ್ಯೋ ನನ್ನ ವಾಚ್ ಅವರ್ ಕಡಿಮೆ ಆಗೋಯ್ತು. ಕಡಿಮೆ ಡೈಲಿ ಆಗ್ತಾ ಇದ್ರೇ ವ್ಯೂಸ್ ಹೋಗೋದು, ನಮಗೂ ಒಂದು ಏನಿದೆ ಅದು ಅರ್ನಿಂಗ್ ಅನ್ನೋದೇನಿದೆ ಅದು ಕೂಡ ಆಗೋದು. ಇವರು ಯಾವುದೂ ಇಲ್ಲ ಎತ್ತೂ ಇಲ್ಲ, ಯಾವುದೋ ಸಣ್ಣ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಏನೇನೋ ಮಾಡಿರ್ತಾರೆ ಅಂತವನ್ನೆಲ್ಲ ಬಿಟ್ಬಿಟ್ಟು ಸಣ್ಣ ಯೂಟ್ಯೂಬರ್ನ ಇಟ್ಕೊಂಡು ಗೈಡ್ಲೈನ್ಸ್ ಎಲ್ಲ ಇದು ಮಾಡಿದ್ರು. ಓಕೆ ಪರವಾಗಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಯೂಟ್ಯೂಬ್ ಮಾಡೋರಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ನು ಆಗಿರಬೇಕು. ಯಾಕೆ ಅಂತಂದರೆ ನಂತರ ತಪ್ಪುಗಳನ್ನ ಮಾಡಿಕೊಂಡ್ರೆ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ನಾನು ಅಂದ್ಕೊಂಡಂಗೆ ಅದರಲ್ಲಿ ಏನೂ ಇರಲಿಲ್ಲ ಕಣ್ರಿ, ನಿಜವಾಗ್ಲೂ. ಪಾಪ ಮಕ್ಕಳು ಬಾಯಿ ಹೇಳ್ತಾ ಇದ್ರು ಅದನ್ನು ಕೂಡ ಇದು ಮಾಡಿರಿ ಅದು ಮಾಡಿರಿ ಅಂತ ಹೇಳೋದು ಒಂದು ತಪ್ಪ.
ಅಕ್ಕ ತಮ್ಮನ ಪ್ರೀತಿಗೇನೆ ಒಂದು ಇದ ಅಂತ ಅನಿಸ್ಬಿಡ್ತು. ಸೊ ಇಷ್ಟು ಯಾರ್ಯಾರೆಲ್ಲ ಒಂದು ವಾರದಿಂದ ನನ್ನ ವಿಡಿಯೋನ ಯಾರೆಲ್ಲ ನೋಡಿಲ್ವೋ ಖಂಡಿತವಾಗ್ಲೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಷ್ಟು ಕಷ್ಟ ಇರುತ್ತೆ ಯೂಟ್ಯೂಬಲ್ಲಿ, ಎಷ್ಟು ಪ್ರಾಬ್ಲಮ್ಗಳನ್ನ ನಾವು ಫೇಸ್ ಮಾಡಬೇಕು. ನೀವು ಅಂದ್ಕೊಂಡಿರ್ಬೋದು ಇವರು ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಇವ್ರದ್ದೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ, ಇವರು ಅಷ್ಟು ದುಡಿತಾರೆ ಇಷ್ಟು ದುಡಿತಾರೆ ಅನ್ನೋಕ್ಕೂ ಮುಂಚೆ ಕೆಲವರು ಯೋಚನೆ ಮಾಡಬೇಕು. ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಒಂದು ವಿಡಿಯೋ ಮಾಡಬೇಕು ಅಂತ ಅಂದರೆ, ಒಂದು ಥಂಬ್ನೇಲ್ ಆಗಿರ್ಬೋದು, ಒಂದು ವಿಡಿಯೋ ಎಡಿಟ್ ಮಾಡೋದಾಗಿರ್ಬೋದು, ಎಷ್ಟು ರಿಸ್ಕ್ ಇರುತ್ತೆ. ಮನೆಯಲ್ಲಿ ಕೆಲಸ ಬಿಡಬೇಕು, ಕಾರ್ಯ ಬಿಡಬೇಕು, 1 ಅವರ್ ಅದ್ರ ಮುಂದೆ ಕೂತ್ಕೊಬೇಕು, ವಿಡಿಯೋ ಮಾಡಬೇಕು. ಅದಕ್ಕೋಸ್ಕರ ಅಡುಗೆ ಮಾಡೋವಾಗ ಕ್ಯಾಮ್ರಾನ ಕರೆಕ್ಟಾಗಿ ಫಿಟ್ ಮಾಡಿಕೊಂಡು ಎಷ್ಟು ಕಷ್ಟಪಟ್ಟು ವಿಡಿಯೋನ ಮಾಡ್ತಾಯಿರ್ತೀವಿ. ಇಷ್ಟು ಮಾಡೋವಾಗೂ ಕೆಲವರು ಏನೋ ತುಂಬ ಕೇರ್ಲೆಸ್ಸಾಗಿ ಮಾತಾಡ್ತಾರೆ. ಇಷ್ಟೇನಾ ಇವರು ಹಿಂಗೆ ಮಾತಾಡ್ತಾರೆ. ಮಾತಾಡೋರು ಕೆಲವರು ಫೇಸ್ ಟು ಫೇಸ್ ಬಂದು ಮಾತಾಡಬೇಕು. ನಿಮ್ಮ ಕೈಯಲ್ಲಿ ಆಗಲ್ವ, ಇಷ್ಟೇನೋ ಮಾತಾಡೋದು ಹಾಗೆ ಹಿಂಗೆ ಅಂತ. ಕ್ಯಾಮ್ರಾ ಮುಂದೆ ಮಾತಾಡೋದೂ ಕೂಡ ಒಂದು ಅವ್ರಿಗೆ ಒಂದು ಕಲೆ ಅಂತಲೇ ಹೇಳ್ಬೋದು. ಅದು ಎಲ್ಲರಿಗೂ ಬರಲ್ಲ ಕಣ್ರಿ. ಕ್ಯಾಮ್ರಾ ಮುಂದೆ ಮಾತಾಡೋದು, ಹಿಂದೆ ಮಾತಾಡೋದು ಅದೊಂದು ಥರ. ಆದರೆ ಕ್ಯಾಮ್ರಾ ಮುಂದೆ ಫೇಸ್ ಟು ಫೇಸು ಬಂದು ಮಾತಾಡೋದು, ಇವಾಗ ನಾವೆಲ್ಲನೂ ಹೋಗಲಿ ಕ್ಯಾಮ್ರಾ ಹಿಡ್ಕೊಂಡು ನಾವು ಎಲ್ಲ ಕಡೆನೂ ಮಾತಾಡ್ತೀವಿ. ಬಟ್ ಕೆಲವ್ರಿಗೆ ಆ ಥರ ಧೈರ್ಯ ಆಗಲಿ ಆ ಥರ ಎಲ್ಲ ಇರೋದಿಲ್ಲ. ಯಾರೋ ಕೆಲವರು ಮಾತಾಡ್ಕೊತಾರೆ, ಇವರೇನು ವಿಡಿಯೋ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ, ಇವ್ರಿಗೇನು ಮಾಡೋಕ್ಕೇನು ಕೆಲಸ ಇಲ್ವಾ ಅಂತೆಲ್ಲ ಅನ್ಕೊಬೋದು. ನಮಗೇನು ಕೆಲಸ ಇಲ್ಲ, ನಿಮ್ಮ ಮನೆಗೇನು ಕೆಲಸ ಬಂದು ಕೊಡಿ ಅಂತ ನಾವೇನು ಕೇಳಿಲ್ಲ. ಕೆಲಸ ನಮಗೂ ಬೇಜಾನ್ ಕೆಲಸಗಳು ನಮಗೂ ಇರ್ತವೆ, ಮಾಡೋದಕ್ಕೆ ತುಂಬಾ ಕೆಲಸ ಇರ್ತವೆ. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀವಿ. ಅದರಲ್ಲೂ ಎಷ್ಟು ರಿಸ್ಕ್ ಇರುತ್ತೆ ನೋಡಿ. ಇವಾಗ 1 ವಾರದಿಂದ ವಿಡಿಯೋ ಹಾಕಿಲ್ಲ. ಯಾರು ನೀವು ಮಾಡ್ತೀರಾ ವಿಡಿಯೋನ, ಅದನ್ನು ನೀವು ಎಡಿಟ್ ಮಾಡಿಕೊಡ್ತೀರಾ? ಇಲ್ಲ ತಾನೇ, ನನ್ನ ವಿಡಿಯೋನ ನಾನು ಎಡಿಟ್ ಮಾಡ್ಕೊತೀನಿ, ಹಾಕ್ತೀನಿ, ಎಲ್ಲನೂ ಮಾಡ್ತೀನಿ. ಸೊ ಹಿಂಗೆ ಕೇವಲವಾಗಿ ಮಾತಾಡೋರಿಗೆ ಮಾತ್ರನೇ ಈ ಆನ್ಸರ್ ಅಂತ ಅಂದ್ಕೊಳ್ಳಿ. ಯಾರೇ ಆಗಲಿ ಮಾಡೋರಿಗೆ ಸಪೋರ್ಟ್ ಮಾಡಿ. ನಿಮ್ಮ ಕೈಯಲ್ಲಿ ಆಗಲ್ವ, ಮಾಡೋಕ್ಕಾಗಲ್ವಾ, ತಪ್ಪಗಿರ್ಬೇಕು ಅಷ್ಟೇನೆ. ಮಾಡೋರನ್ನ ನೋಡಿ ಖುಷಿ ಪಡಬೇಕು ಅಂತ ಹೇಳ್ತಾ ಇಲ್ಲಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವೀಡಿಯೋದೊಂದಿಗೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.